ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮೇಯರ್ ಸ್ಥಾನಕ್ಕೆ ಮಹೇಶ್ ಜಬಿನ್ ಹೊರ್ತಿ ಆಯ್ಕೆಯಾಗಿದ್ದಾರೆ. ಸದ್ಯ ಇದರ ಹಿನ್ನೆಲೆಯಲ್ಲಿ ಒನ್ ಟಿವಿ ಕನ್ನಡದೊಂದಿಗೆ ಮಾತನಾಡಿರುವ ಮಹೇಶ್ ಜಬಿನ್ ಹೊರ್ತಿ ಪತಿ ಅಬ್ದುಲ್ ರಜಾಕ್ ಹೊರ್ತಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಇದಲ್ಲದೆ ಕಾಂಗ್ರೆಸ್ ನುಡಿದಂತೆ ನಡೆಯುವ ಪಕ್ಷವಾಗಿದ್ದು ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ನಮಸ್ಕಾರ, ನಾನು ಅಬ್ದುಲ್ ರಜಾಕ್ ಹೊರ್ತಿ. ತಮ್ಮೆಲ್ಲರಿಗೆ ಒಂದಿನ ಜೊತೆಗೆ ನಾನು ಇವತ್ತು ಮಾತನಾಡಲಿಕ್ಕೆ ಬಂದಿದ್ದೀನಿ. ನಿನ್ನೆ 9ನೇ ತಾರೀಕಿಗೆ ಮೇಯರ್ ಚುನಾವಣೆಯಲ್ಲಿ ನನ್ನ ಧರ್ಮಪತ್ನಿಯಾದಂಥ ಮಹೇಶ್ ಜಬಿನ್ ಹೊರ್ತಿ ಅವರಿಗೆ ಭಾರಿ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ತಮ್ಮೆಲ್ಲರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಗೆಲುವಿಗೆ ಕಾರಣ ಭೂತಿಯಾದರಂಥ ಸನ್ಮಾನ್ಯ ಶ್ರೀ ನಮ್ಮ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸಾಹೇಬರು ಆಗ್ತಾರೆ. ಅವರು ಏನು ಒಂದು ಮಾತು ಕೊಟ್ಟಿದ್ದರು, ಆ ಮಾತು ಪ್ರಕಾರ ನಡೆದಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಏನದ ನುಡಿದಂತೆ ನಡೀತೀವತ್ತಿಸಿ ಆ ಪ್ರಕಾರ ನಮ್ಮ ಎಂಬಿ ಪಾಟೀಲ್ ಸಾಹೇಬರು ಈ ಕೆಲಸವನ್ನು ಮಾಡಿದ್ದಾರೆ. ಜನರಲ್ನಲ್ಲಿ ಏನು ಮೊದಲ ಕ್ಯಾಬಿನೆಟ್ನಾಗ ನಗರಸಭೆ ಇದ್ದಿದ್ದು ಮಹಾನಗರ ಪಾಲಿಕೆ ಮಾಡಿದ್ರು ಅವರೇ. ಮತ್ತು ಅದ್ರ ಜೊತೆಯಲ್ಲಿ ಮಹಾನಗರ ಪಾಲಿಕೆಗೆ ಮೊದಲೇ ಇಲೆಕ್ಷನ್ ಇದು. ಮಹಾನಗರ ಪಾಲಿಕೆಗೆ ನಾವು ಚುನಾಯಿತರಾದ ನಂತರ ಮೊದಲೇ ಇಲೆಕ್ಷನ್ ಇದು. ಮೊದಲೇ ಇಲೆಕ್ಷನ್ದ ಮೊದಲೇ ಒಂದು ಮುಸ್ಲಿಂ ಮಹಿಳೆಗೆ ಒಂದು ಮಹಾಪೌರ ಮಾಡಿ ಅದು ಮಾಡಿ ತೋರಿಸಿದಂಥ ಯಾರಿದ್ದಾರೆ ಅದು ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್. ಅವ್ರ ಜೊತೆಯಲ್ಲಿ ನಮ್ಮ ಸುನೀಲ್ ಗೌಡರು MLC ಆದ ಅವರು ಕೂಡ ನಮ್ಗೆ ಭಾರಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿಸಿ ಈ ಆಯ್ಕೆಗೆ ಕಾರಣಭೂತರಾಗ್ತಾರೆ. ಜೊತೆಯಲ್ಲಿ ನಮ್ಮ ಹಮೀದಲ್ಲಾ ಮುಶ್ರೀಫ್ ಅವರು ನಮ್ಮ ಸತತ ಹಗಲು ರಾತ್ರಿ ನಮ್ಮ ಜೊತೆಯಲ್ಲಿ ಇದ್ದು ಈ 10 ದಿವಸ ನಮ್ಮ ಜೊತೆಯಲ್ಲಿ ಎಲ್ಲ ಸದಸ್ಯರ ಜೊತೆಯಲ್ಲಿ ಇದ್ದು ಅವರು MLA ಮಾಡಿದಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರು MLA ಇರಲಿಲ್ಲಂದ್ರೂ ಈಗ ಸದ್ಯ ನಮ್ಮ ಕಾಂಗ್ರೆಸ್ನಾಗ ಅವರೇ MLA. ಆ MLA ಏನು ಮಾಡಬೇಕಾಗಿತ್ತು ಮಾಡಿ ತೋರಿಸಿದ್ದಾರೆ. MLA ಇದು ಮಾಡೋಕ್ಕಾಗಲಿಲ್ಲ. ನಮ್ಮ ಹಮೀದಲ್ಲಾ ಮುಶ್ರೀಫ್ ಅವರು ಆ ಥರ ನಮ್ಮೆಲ್ಲರಿಗೆ ಜೊತೆಯಲ್ಲಿ ಇದ್ದು ನಮ್ಗೆ ಇಲೆಕ್ಷನ್ ಗೆಲ್ಲಲಿಕ್ಕೆ ಕಾರಣಭೂತರು ಆಗ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಪ್ರಕಾಶ್ ರಾಠೋಡ್ಜಿ ಅವರು ಮತ್ತು ಶಾಸಕರಾದಂಥ ವಿಠಲ್ ಕಟಕ್ದೊಂಡವರು ಅವ್ರು ಎಲ್ಲರೂ ಮಾರ್ಗದರ್ಶನ ಕೊಟ್ಟು ಎಲ್ಲ ಸದಸ್ಯರಿಗೆ ಒಕ್ಕೂಟ ಮಾಡಿ 8ಕ್ಕೆ 8 ಅದರಲ್ಲಿ 5 ಪಕ್ಷೇತರಾಗಿದ್ದರು. ಸರ್, ಬಿಜೆಪಿಯವರು ಬಹಿಷ್ಕಾರ ಹಾಕಿಯಿಂದ ಹೋಗಿದ್ದಾರೆ ಸರ್. ಅದು ನಾಟಕ. ಬೇರೆ ಬಹಿಷ್ಕಾರ ಎದಕ್ಕೆ ಹಾಕ್ತಾರೆ? ಇಲೆಕ್ಷನ್ಗೆ ಬರಬಾರ್ದು. ಅಲ್ಲಿ ಬಂದು ಕಿಸಿ ಅವ್ರು ನಾಮಿನೇಷನ್ ಕೊಡ್ತಾರೆ. ಮತ್ತೆಲ್ಲ ಸೂಟ್ ಬೂಟ್ನಾಗ ಏನು MIMದವರು ಅದಾರ, ಅದ್ರ ಪ್ರಕಾರ ಅವ್ರು ಶೇರ್ವಾನಿ ಹಾಕೊಂಡು ಇಲೆಕ್ಷನ್ ಬರ್ತಾರೆ. ಬಂದು ಕಿಸಿ ಬಹಿಷ್ಕಾರ ಹಾಕ್ತಾರೆ. ಅಂದ್ರೆ ಅವರು ಜೀವಂತ ಇದ್ದಾಗ ಯಾವಾಗಾರು ಅವ್ರ ಮನೆಗೆ ಹೋಗಿ ಕಿಸಿ ನೋಡಿ ಬಂದಿರಾ? ಅವ್ರು ದವಾಖಾನೆಗೆ ಇದ್ದಾಗ ಎಲ್ಲರೂ ಹೋಗಿ ನೋಡಿ ಬಂದಿರಾ? ಸತ್ತ ಮೇಲೆ ಏನು ಬಹಿಷ್ಕಾರ ಆಗ್ತಾರೆ ಅವರು? ಇಲೆಕ್ಷನ್ಗಿಂತ ಮೊದಲು ಇದು ಕ್ಯಾಲೆಂಡರ್ ಇವೆಂಟ್ ಮೊದಲು ತೆಗ್ದಾರೋ ಏನು ಸತ್ತಾರ ಮೊದಲು ಅವರು ಜೀವಂತ ಇರೋ ತನಕ ಕ್ಯಾಲೆಂಡರ್ ಇವೆಂಟ್ ತೆಗ್ದಾರ. ಸಾವು ಯಾರ ಕೈಯಾಗಿದೆ? ನಮ್ಮ ಕೈಯಾಗಿಲ್ಲ, ನಿಮ್ಮ ಕೈಯಾಗಿಲ್ಲ. ದೇವರು ಬಿಟ್ಟು ಯಾರ ಕೈಯಾಗಿ ಸಾವು ಇಲ್ಲ. ಕ್ಯಾಲೆಂಡರ್ ಇವೆಂಟ್ ತೆಗೆಯುವುದು ಸರ್ಕಾರದ ಕೆಲಸ, ಅಧಿಕಾರಿದ ಕೆಲಸ. ಅವ್ರು ಕ್ಯಾಲೆಂಡರ್ ಇವೆಂಟ್ ತೆಗೆದ ಮೇಲೆ ನೀವು ಗಪ್ ಮಾಡ್ತೀರಿ, ಇದು ಮಾಡ್ತೀರಿ, ಅಂಥವೆಲ್ಲ ಘಟನೆ ಆಗ್ತಾವೆ. ಆದರೆ ಇಲೆಕ್ಷನ್ ನಿಲ್ಲಿಸ್ಲಿಕ್ಕಾಗತ್ತೆ? ನೀವು ಮಾಡಿಲ್ಲ. ಇದೇ ಮೊನ್ನೆ MLA ಎಲೆಕ್ಷನ್ನಾಗ ಡೂಪ್ಲಿಕೇಟ್ ವೋಟ್ ಮಾಡ್ಕಿಸಿ ನಿಮ್ಮ ಪಕ್ಷದವರೇ ಉಮೇಶ್ ವಂದಲ್ ಅವರು ಹೇಳೋರು 25,000 ವೋಟ್ಗಳನ್ನು ಮಾಡಿರತ್ಕಿಸಿ. ಆವಾಗ ಬಹಿಷ್ಕಾರ ಆಗಲಿಲ್ಲ, ಮಾಡೋಕ್ಕಾಗಿಲ್ಲ ನಿಮಗೆ. ಈಗ ಯಾಕೆ ಬಹಿಷ್ಕಾರ ಹಾಕ್ತೀರಿ? ಬಹಿಷ್ಕಾರ ಮಾಡಿ ನಾಟಕ ಮಾಡ್ತೀರಿ. ನಿಮ್ಮ ಬಹಿಷ್ಕಾರ ಯಾಕೆ ನಾಮಿನೇಷನ್ ಯಾಕೆ ಕೊಡ್ಸಿರಿ? ನಿಮ್ಮ ಸೋಲು ಖಚಿತ ಅಂದ್ಕೊಳ್ಳಿರಿ. ಇದು ನಾಟಕ ಮಾಡಿರಿ. ಜನರಿಗೆ ತಿಳಿಬೇಕು ನಾವು ಹಿಂಗೆ ಮಾಡಿ ಓದ್ಕಿಸಿ. ನಿಮ್ಗೆ ಜನರಿಗೆ ಗೊತ್ತಾಗೈತಿ ನಿಮ್ಮ ಸೋಲು ಪಕ್ಕ ಐತೆ ಅಂತೇಳಿ ನೀವು ಈ ಥರ ನಾಟಕ ಮಾಡ್ತೀರಿ. ಎಲ್ಲ ಗೊತ್ತದ. ಈ ಕರ್ನಾಟಕ ಒಳಗೆ ನಿಮ್ಮ ನಾಟಕ ನಡೆಯೋದಿಲ್ಲ. ಈ ಚುನಾವಣೆ ಸರಿಯಾಗಿಲ್ಲ, ಇದ್ರೊಳಗೆ ಒಂದು ಆಟ ಆಡ್ಲತ್ತಿದ್ದಾರೆ ಅಂತೇಳಿ ನಗರ ಶಾಸಕರು ಆರೋಪ ಮಾಡ್ತಾರೆ. ಚುನಾವಣೆ ಸರಿಯಾಗಿ ಆಗಿಲ್ಲ. ಚುನಾವಣೆ ಮಾರ್ಗದರ್ಶನ ಪ್ರಕಾರ ಈ ಮೊದಲು ಕ್ಯಾಲೆಂಡರ್ ಇವೆಂಟ್ ಆಗಿತ್ತು. ಕ್ಯಾಲೆಂಡರ್ ಇವೆಂಟ್ ಆದಮೇಲೆ ಅದು ಎಲ್ಲ ಡಿಸ್ಮಿಸ್ ಆಯಿತು. ಡಿಸ್ಮಿಸ್ ಆಗಿದ್ದು ಕಾಪಿ ಅದ ನಿಮ್ಮಲ್ಲಿ, ಸರ್ಕಾರ ಬಳಿ ಕಾಪಿ ಅದ. ಆ ಸರ್ಕಾರದ ಕಿಸಿಗೆ ಇಲೆಕ್ಷನ್ ಕಮಿಷನರ್ ಕೊಟ್ಟಾರೆ. ರೀಜ್ನಲ್ ಕಮಿಷನರ್ ಅವರು ಎಲ್ಲಿ ತನಕ ಹೈಕೋರ್ಟ್ ಆದೇಶ ಬಂದಿಲ್ಲ ಅಲ್ಲಿ ತನಕ ಇಲೆಕ್ಷನ್ ಕ್ಯಾಲೆಂಡರ್ ಇವೆಂಟ್ ತೆಗೆದಿಲ್ಲ. ಇಲೆಕ್ಷನ್ ಕ್ಯಾಲೆಂಡರ್ ಇವೆಂಟ್ ತೆಗೆದ ನಂತರ ಅಚಾನಕ್ಕಾಗಿ ಪಾಪ ಅವರು ಒಳ್ಳೆ ಮನುಷ್ಯ ಇದ್ದರು. ಅವ್ರು ನಮ್ಮ ಈ ಒಂದು ಪೀರಿಯಡ್ ನಮ್ಮ ಜೊತೆಯಲ್ಲಿ ಅವರು ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅಂಥ ಒಳ್ಳೆ ಮನುಷ್ಯರ ಬಗ್ಗೆ ನೀವು ಇದು ಅಪಚಾರ ಮಾಡ್ತಾ ಇದ್ದೀರಿ. ಅವ್ರು ಆರಾಮಿದ್ದಿಲ್ಲ. ಭಾಳ ದಿವಸದಿಂದ ಅವರು ಆರಾಮಿದ್ರು. ಅಚಾನಕ್ ಅವರು ತಿಳ್ಕೊಂಡ್ರು. ಅದು ದುಃಖ ನಮಗೂ ಅದ.
ಬರೀ ನೀವು ದುಃಖ ತೋರಿಸ್ಲಿಲ್ಲ, ದುಃಖ ತೋರಿಸೋ ಸಂಬಂಧ ರಾಜಕೀಯ ಮಾಡತ್ತೀರಿ. ಆ ಥರ ರಾಜಕೀಯ ಮಾಡಿದ್ರೇನು ಆಗೋದಿಲ್ಲ. ಈಗ ಸರ್ಕಾರದಿಂದ ಕ್ಯಾಲೆಂಡರ್ ಈವೆಂಟ್ ತೆಗೆದ ನಂತರ ಎಷ್ಟೇ 3-4 ದಿವ್ಸನಾಗೆ ಅವ್ರು ಸತ್ತಾರ. ಅದಕ್ಕೆ ಸತ್ತ ಮೇಲೆ ಕ್ಯಾಲೆಂಡರ್ ಈವೆಂಟ್ ತೆಗ್ದಾರ. ಎದಾರು ತಪ್ಪತ್ತೀರಿ, ಏನದಕ್ಕೆ ತಪ್ಪತ್ತೀರಿ? ತಪ್ಪದು ಏನು ತಪ್ಪು ಮಾಡೋದು ನೀವು ಮಾಡಿರಿ. ಸೋಲುವುದು ಪಕ್ಕ ಅದ ತೀಸಿ ನಿಮ್ಗೆ ಗೊತ್ತಾಗಿ ಮೌತಿ ಮ್ಯಾಗೆಲ್ಲ ಇದು ಮುಚ್ಕೊಳ್ತೀಸಿ ಇವರು ಪಾಪ ಸತ್ತವ್ರ ಮ್ಯಾಗೆ ಅವರು ಇದು ಮಾಡಕತ್ತಾರೆ. ಆ ಒಳ್ಳೆ ಮನುಷ್ಯಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಬೇಕಾಗಿತ್ತು. ಅಲ್ಲೇನು ಮಾಡಿಲ್ಲ. ಅವ್ರ ಮನೆಗೆ ಹೋಗಿ ಸುಖ ದುಃಖ ಇದು ಮಾಡಬೇಕಾಗಿತ್ತು. ಇದು ಬಿಟ್ಟು ಕಿಸಿ ಪಾಪ ಇಲೆಕ್ಷನ್ ಇದ್ರಾಗ ನಾವು ಸೋಲ್ತೀವಿ ಅಂತ ಕಿಸಿ ನಮ್ಮ ಮುಖ ಭಂಗ ಆಗ್ತೈತಿ. ಮುಖ ಮುಚ್ಕೊಂಡ್ರೆ ಮುಖ ಭಂಗ ಆಗೋದಿಲ್ಲ. ನೀವು ಎಷ್ಟು ಮುಖ ಮುಚ್ಕೊಳ್ಳೋರು, ಎಷ್ಟು ಮಂದಿಗೆ ಸುಳ್ಳು ಹೇಳೋರು, ಎಷ್ಟು ಮಂದಿಗೆ ನಾಟಕ ಮಾಡೋರು ಬಿ ಜೆ ಪಿ ಅವರು ಎಲ್ಲ ಗೊತ್ತಾಗ್ತೈತಿ ಜನರಿಗೆ. ಇದು ಮಾರ್ಗದರ್ಶನ ಪ್ರಕಾರ ಇಲೆಕ್ಷನ್ ಕಮಿಷನರ್ ಅವರು ಯಾವ ರೀತಿ ಕ್ಯಾಲೆಂಡರ್ ಇವೆಂಟ್ ತೆಗೆದಾರ ಆ ರೀತಿ ಕ್ಯಾಲೆಂಡರ್ ಇವೆಂಟ್ ಪ್ರಕಾರ ಇದು ಆಗೈತೆ. ಆ ಕ್ಯಾಲೆಂಡರ್ ಇವೆಂಟ್ ಡೇಟ್ ಅದ ನೋಡ್ರಲ್ಲ ಎಷ್ಟದ, ಅವ್ರು ಸತ್ತಿ ಡೇಟ್ ಅದಲ್ಲ. ಒಂದು ದಿವ್ಸನಾಗ ನೀವು ಇದು ತೊಗೊಂಡ್ರಿ. ಇದೇ ಮುನ್ಸಿಪಾಲ್ಟಿಯಾಗ ಅಧಿಕಾರ ಚಲಾಯಿಸಿದಲ್ಲ, ನೀವೇ ದುರುಪಯೋಗ ತೊಗೊಂಡ್ರಲ್ಲ ಸರ್ಕಾರದ. ಪಂಚನಾಮ ಅದು ಆಗಿರುತ್ತಲ್ಲ, ನೀನು ಒಂದು ದಿವ್ಸನಾಗ ಯಾರು ಮರ ಉತ್ತರ ಕೊಡ್ತಾರ? ನಿಮ್ಮ ಅಧಿಕಾರ ಚಲಾಯಿಸಿ ಒಂದೇ ದಿವ್ಸನಾಗ ಮರ ಉತ್ತರ ತೊಗೊಂಡ್ರಲ್ಲ. ನೀವು ಮಾಡಿಲ್ಲ, ದುರುಪಯೋಗ ಮಾಡಿಲ್ಲ, ಅಧಿಕಾರಿಗಳು ತೊಗೊಂಡು ದುರುಪಯೋಗ ಮಾಡಿಲ್ಲ. ಯಾಕೆ ಆ ಥರ ಮಾಡ್ತೀರಿ ನೀವು? ಅದು ತೊಗೊಂಡು ಕೋರ್ಟಿಗೆ ಹೋಗಿದ್ರಿ, ಕೋರ್ಟ್ನಾಗ ರಿಜೆಕ್ಟ್ ಆಯ್ತಾ? 1 ದಿವಸ 2 ದಿವಸ ತೊಗೊಂಡ್ರಿ, ಡೇಟಲ್ಲೇ ತೊಗೊಂಡ್ರು ರಿಜೆಕ್ಟ್ ಆಯಿತು. ಮತ್ತು ಅದು ಎಲ್ಲೇ ದುರುಪಯೋಗ ಆಗ್ತೈತಿ. ಕೋರ್ಟ್ನು ಸುಳ್ಳು ಮಾತಾಡ್ತೈತೇನು? ಕೋರ್ಟ್ನಾಗೂ ನಿಮ್ಗೆ ಇಷ್ಟೇ ಸಿಗಲಿಲ್ಲ. ಏನು ಕಾರಣಕ್ಕೆ ಸಿಗಲಿಲ್ಲ? ನೀವು ಸತ್ತಿದ್ದೀರಿ, ಸುಳ್ಳಿದ್ದೀರಿ, ನಿಮ್ಗೆ ಗೊತ್ತಾಗೈತಿ ಕೋರ್ಟ್ಗೆ. ಅವರು ಇಷ್ಟೇ ಕೊಟ್ಟಿಲ್ಲ ನಿಮ್ಗೆ. ಇಷ್ಟೇ ಕೊಟ್ಟಿದ್ರೆ ಅದಕ್ಕೆ ಏನಿರ್ತಂದ್ರೆ ಅದು ಒಂದು ಜವಾಬ್ದಾರಿ. ಇಲೆಕ್ಷನ್ ಕಮಿಷನರ್ ತಮ್ಮ ಡ್ಯೂಟಿ ಪ್ರಾಂಪ್ಟಾಗಿ ಅವ್ರು ಮಾಡಿದ್ದಾರೆ. ಅವ್ರ ಪ್ರಕಾರ ಅವ್ರು ಏನು ನಿಯಮಾನುಸಾರ ಸರ್ಕಾರದ ಇರ್ತೈತಿ ಅದರ ಪ್ರಕಾರ ಮಾಡಿದ್ದಾರೆ. ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಿ. ಸೊ ಒಟ್ಟಿನ ಬಿಜಾಪುರ ಜನತೆ ಏನು ಹೇಳೋದು ಬಯಸ್ತೀವಿ ಸರ್? ನಾವು ಬಿಜಾಪುರ ಜನತೆಗೆ ಇದು ಹೇಳೋರು, ಎಲ್ಲರೂ ಈ ಸುಳ್ಳು ಮಾತಿಗೆ ಕಿವಿ ಕೊಡಬೇಡ್ರಿ. ಎಲ್ಲರೂ ನೀವು ಏನು ಸುಮಾರು 7 ವರ್ಷದಿಂದ 18 ವಾರ್ಡ್ಗಳಲ್ಲಿ ಯಾವುದೇ ಕೆಲಸ ಇನ್ನೂವರೆಗೆ ಆಗಿಲ್ಲ. ಆ ಕೆಲಸವನ್ನು ಮೊದಲೇ ನಾವು ಇದ್ರಾಗ ಪ್ರಯಾರಿಟಿ ಒಳಗೆ ತೊಗೊಂಡು ಎಲ್ಲ ಕೆಲಸ ಮಾಡ್ತೀವಿ. ಈಗ ನಾವು ಗೆದ್ದೀವಿ, ಬಿಜಾಪುರ ಮೇಯರ್ ಅದು. ಬಿಜಾಪುರ ಮೇಯರಾಗಿ ಗೆದ್ದರು ನಮ್ಮ ಧರ್ಮಪತ್ನಿ ಅವರು. ಇಡೀ ಕೇವಲ 18 ವಾರ್ಡಿಗೆ ಅಥವಾ ನಮ್ಮ ಒಂದೇ ವಾರ್ಡಿಗೆ ಅದು ಖುಷಿ ಇಲ್ಲ. ಇಡೀ 35 ವಾರ್ಡ್ನಾಗೆ ಡೆವಲಪ್ಮೆಂಟ್ ಆಗಬೇಕು, ಬಿಜಾಪುರ ಸೌಂದರ್ಯ ಆಗಬೇಕು. ಇಲ್ಲಿ ಎಲ್ಲರೂ ನೋಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ ಎಲ್ಲ ದೇಶ ವಿದೇಶದಿಂದ ಜನ ಬಿಜಾಪುರಕ್ಕೆ ಬರಬೇಕು. ಎಲ್ಲ ಇಲ್ಲಿ ಸ್ಮಾರಕಗಳು ಅದಾವೆ. ಇಡೀ ಇಂಡಿಯಾನಾಗೆ ಅಷ್ಟು ಸ್ಮಾರಕ ಇಲ್ಲ, ಬಿಜಾಪುರನಾಗ ಅಷ್ಟು ಸ್ಮಾರಕ ಐತಿ. ಸ್ಮಾರ್ಟ್ ಸಿಟಿ ಆಗಬೇಕಾಗಿತ್ತು, ಅದು ಇನ್ನೂ ತನಕ ಮಾಡಿಲ್ಲ. ಶಾಸಕರು ಮಾಡಿಸ್ಬೇಕಾಗಿತ್ತು. ಇಲ್ಲಾನೇ ಇವರು ಏನು ವಾಟರ್ ಬೋರ್ಡ್ದವ್ರಿಗೆ ತೋನ್ಕಿಸಿ ಎಲ್ಲ ದುರುಪಯೋಗ ಮಾಡ್ಯಾರ. ಪೈಪ್ ಹಾಕಿ ಸುಮಾರು 2-3 ವರ್ಷ ಆದ್ರೆ ಆ ನಲ್ಲಿಗಳಲ್ಲಿ ನೀರಿಲ್ಲ. ಏನು ಮಾಡಿದ್ರು ನೀವು? ಪೈಪ್ ತೊಳಗೆ ಹಾಕಿಸಿ ಏನು ಪಟ್ಟಣ ಶೆಟ್ಟಿ ಅವರು ತೋನ್ಕಿಸಿ ಏನೇನು ಅದು ಮಾಡ್ಕಿಸಿ ಬರೀ ಸುಳ್ಳು ಹೇಳ್ಕೊತ ತಿರ್ಗಾಡ್ಕಿಸಿ ಯಾವುದೂ ಡೆವಲಪ್ಮೆಂಟ್ ನೀರಿಂದು ಮಾಡಿಲ್ಲ. ಈಗ ನೀರು ಎಷ್ಟು ಸಮಸ್ಯೆ ಅದ, ಎಷ್ಟು ವಾರ್ಡ್ನಲ್ಲಿ ಸಮಸ್ಯೆ ಅದ. ಪೈಪ್ಲೈನ್ ಹಾಕಿ ಎಲ್ಲ ಹಾಕಿ ಅದಕ್ಕೆ ಚಾರ್ಜ್ ಕೊಟ್ಟಿಲ್ಲ. ಸುಮಾರು ಇನ್ನು ಎಷ್ಟು 20,000 ಇದು ಮಾಡ್ಯಾರ. ಇನ್ನು 35,000 ನಳಿಗಳಿಗೆ ಚಾರ್ಜ್ ಮಾಡಿಲ್ಲ. 35,000 ನಳಿಗಳಿಗೆ ಚಾರ್ಜ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಸ್ಲಿಲ್ಲ? ಇವರು ಅಧಿಕಾರ ಇತ್ತು, ಸರ್ಕಾರ ಇತ್ತು, ಎಲ್ಲ ಇತ್ತಲ್ಲ. ದುನಿಯಾದ 100 ಕೋಟಿ ರೂಪಾಯಿ ತಂದಿದ್ರಿ, ಯಾಕೆ ಮಾಡಿಸ್ಲಿಲ್ಲ? ಎಲ್ಲಿ ಹೋದ್ರು ರೊಕ್ಕ? ಧನಿಕೆ ಆಗಲಿಲ್ಲ. ಮತ್ತು ಅದರದ್ದು ಬೇರೆಯವರು ನೀವೇ ಹೇಳ್ತೀರಿ ಶಾಸಕರ 40,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗೈತಿ ಕೋವಿಡ್ನಾಗ ನಮ್ಮ ಪಕ್ಷ ಒಳಗೆ ಹತ್ತಿಸಿ. ಮತ್ತು ಅದ್ರಾಗ ನಿಮ್ದು ಪಾಲಿ ಎಷ್ಟದ ಅದನ್ನೂ ಹೇಳ್ಬಿಡ್ರಲ್ಲ. ನಿಮ್ಮ ಪಾಲಿ ಎಷ್ಟದ ಅದನ್ನೂ ಹೇಳ್ಬಿಡ್ರಿ. ಅಂಥ ಪ್ರಕರಣಗಳು ಹೊರಗೆ ತೆಗಿತೀರಾ ಸರ್? ಆ ಪ್ರಕರಣ ತೆಗ್ದಿದ್ದಕ್ಕೆ ನಾನು